ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಂಖ್ಯಾ ಪದ್ಧತಿಯ ಅಧ್ಯಾಯದ 50ನೇ ಪ್ರಶ್ನೆಯನ್ನ ಗಮನಿಸಿ. ಛೇದವನ್ನ ಅಕರಣೀಕರಿಸಿ ಸುಲಭ ರೂಪಕ್ಕೆ ತನ್ನಿ. ಸೊ √5 ಪ್ಲಸ್ √3 ಡಿವೈಡೆಡ್ ಬೈ √5 ಮೈನಸ್ √3. ಸೊ ಇಲ್ಲಿ ಛೇದವನ್ನ ಅಕರಣೀಕರಿಸಲಿಕ್ಕೆ ನಾವು ಛೇದದ ಅಕರಣಿಕಾರಕ ಅಪವರ್ತನದಿಂದ ಅಂಶ ಮತ್ತು ಛೇದವನ್ನ ಗುಣಿಸ್ಬೇಕಾಗತ್ತೆ. ಸೊ ಇಲ್ಲಿ √5 ಮೈನಸ್ √3 ನ ಅಕರಣಿಕಾರಕದ ಅಪವರ್ತನ ಯಾವ್ದಾಗತ್ತೆ? √5 ಪ್ಲಸ್ √3 ಆಗತ್ತೆ. ಹಾಗಾದ್ರೆ ಇದನ್ನ ಅಂಶ ಮತ್ತು ಛೇದಕ್ಕೆ ಗುಣಿಸಿದಾಗ √5 ಪ್ಲಸ್ √3 ಡಿವೈಡೆಡ್ ಬೈ √5 ಮೈನಸ್ √3 ಇಂಟು √5 ಪ್ಲಸ್ √3 ಡಿವೈಡೆಡ್ ಬೈ √5 ಪ್ಲಸ್ √3. ಓಕೆ, ಸೊ ಈಗ ಅಂಶವನ್ನ ಗುಣಿಸಿದಾಗ √5 ಪ್ಲಸ್ √3 √5 ಪ್ಲಸ್ √3 a ಪ್ಲಸ್ ಬಿ ಇಂಟು a ಪ್ಲಸ್ ಬಿ. ಸೊ ಏನಾಗುತ್ತೆ? a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ a ಮೈನಸ್ ಬಿ ಇಂಟು a ಪ್ಲಸ್ ಬಿ. ಸೊ ಏನಾಗುತ್ತೆ? ಇದು a ಸ್ಕ್ವೇರ್ ಮೈನಸ್ b ಸ್ಕ್ವೇರ್. ಓಕೆ, ಸೊ √5 ಪ್ಲಸ್ √3 ಹೋಲ್ ಸ್ಕ್ವೇರ್. ಸೊ ಇದನ್ನ ನಾವು a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ರೂಪದಲ್ಲಿ ಬರಿತಾ ಇದ್ದೇವೆ. ಸೊ ಹಾಗಾದ್ರೆ a ಪ್ಲಸ್ ಬಿ ದ ಹೋಲ್ ಸ್ಕ್ವೇರ್ ಏನ್ ಹೇಳಿ? a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್. So √5 whole square plus 2 into a into b plus √3 whole square. So a plus b the whole square is equal to a square plus 2ab plus b square divided by √5 whole square 5 minus √3 whole square 3. So √5 whole square 5 plus 2 into √5 into √3 ಏನಾಗುತ್ತೆ ಹೇಳಿ? √15 plus √3 whole square 3 divided by 2. So 5 plus 3 8 plus 2 √15 divided by 2. So ಇಲ್ಲಿ 8 ಮತ್ತು ಪ್ಲಸ್ 2 √15 ಅಲ್ಲಿ ಈ ಎರಡರಲ್ಲೂ 2 ಅನ್ನ ಹೊರಗಿಟ್ಕೊಂಡ್ರೆ, ಸೊ 2 ಅನ್ನ ಹೊರಗಿಟ್ರೆ ಸೊ ಇಲ್ಲಿ ಏನಿರುತ್ತೆ? 4 ಪ್ಲಸ್ √15 divided by 2. ಸೊ 2 ones are 2 ones. ಸೊ ಈಸ್ ಈಕ್ವಲ್ ಟು ಆನ್ಸರ್ ಏನ್ ಬರುತ್ತೆ ಹೇಳಿ? 4 ಪ್ಲಸ್ √15. ಓಕೆ, ಸೊ ಇದರ ಸುಲಭೀಕರಿಸಿದ ರೂಪ. ಥ್ಯಾಂಕ್ ಯು.